ಏನು ನಾವು ಹೊಸ ವರ್ಷದ ಆಚರಣೆಯಲ್ಲಿ ಲಕ್ಷಾಂತರ ಯುವಕರು ಜನರು ಏನು ಭಾಗವಹಿಸಿದ್ರು, ಭಾಳ ಶಾಂತಿಯಿಂದ ಬೆಂಗಳೂರಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಅಹಿತಕರವಾದ ಘಟನೆ ಆಗದೆ ಮೊದಲನೇ ಬಾರಿಗೆ ಯಶಸ್ವಿಯಾಗಿ ಹೊಸ ವರ್ಷ ಆಚರಣೆಯನ್ನು ಮಾಡಿದ್ದಾರೆ. ನಾವು ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೆವು. ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸ್ನವ್ರ ಜೊತೆ ಸಹಕರಿಸಿದ್ದಾರೆ ಮತ್ತು ಭಾಳ ಶಾಂತಿಯಿಂದ ಹೊಸ ವರ್ಷನ ಆಚರಣೆ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಜನಸಮುದಾಯಕ್ಕೆ, ವಿಶೇಷವಾಗಿ ಯುವಕರಿಗೆ ಬೆಂಗಳೂರಿನಲ್ಲಾಗಿರ್ಬೋದು, ಇಡೀ ರಾಜ್ಯದಲ್ಲಾಗಿರ್ಬೋದು, ನಾನು ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆ ಎರಡನ್ನೂ ಕೂಡ ಸಲ್ಲಿಸೋದಕ್ಕೆ ಬಯಸ್ತೇನೆ. ಏಕೆಂದರೆ ಅವರೆಲ್ಲ ರೀತಿಯಲ್ಲಿ ಅವರೂ ಎಚ್ಚರಿಕೆ ತಗೊಂಡಿದ್ದಾರೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ಸರ್, ತಾವೆಲ್ಲಾದರೂ ಹೋಗಿದ್ರಾ ಸರ್? ನಾನು ಹೋಗೋಕ್ಕೆ ಹೊರಟಿದ್ದೆ. ಆಮೇಲೆ ನಮ್ಮವರು ನೀವು ಬಂದರೆ ಭಾಳ ಇನ್ನೂ ಒಂದು ಸ್ವಲ್ಪ ಗೊಂದಲ ಆಗುತ್ತೆ ಬೇಡ ಅಂತಂದು, ಅದಕ್ಕೆ ನಾನು ಸ್ವಲ್ಪ ಹೋಗಿಲ್ಲ. ಭದ್ರತೆ ಎಲ್ಲ ಮನೆಯಲ್ಲೇ ಇದ್ದೆ. ಭದ್ರತೆ ಎಲ್ಲ ಚೆನ್ನಾಗಿ ನಿಯೋಜನೆ ಮಾಡಿದ್ದಾರೆ. ಎಲ್ಲ ಪೊಲೀಸರಿಗೆ ಧನ್ಯವಾದ ಎಲ್ಲ ಹೇಳಿದ್ರಲ್ಲ. ಒಂದು ಇನ್ಸಿಡೆಂಟ್ ಕೂಡ ಆಗಿಲ್ಲ. ಸರ್, ಈಗ ಐಶ್ವರ್ಯ ಗೌಡ ಕೋರ್ಟ್ ಕೇಸ್ ವಿಚಾರವಾಗಿ ಆಗಿದ್ದಾರೆ ಅಂದರೆ ಅಲ್ಲಿರುವಂತಹ ಹಣವನ್ನು ಚುನಾವಣೆ ಖರ್ಚು ಮಾಡಿದ್ದಾರೆ ಅನ್ನುವಂಥ ಮತ್ತು JDS ನಾಯಕ ಅನ್ನದಾನಿ ನನಗೆ ಗೊತ್ತಿಲ್ಲ, ನನ್ನ ಗಮನದಲ್ಲಿಲ್ಲ. DK ಸುರೇಶ್ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸರ್, ಐಶ್ವರ್ಯ ವಿರುದ್ಧ ತನಿಖೆ ಮಾಡಿ. ಅಲ್ಲ, ಅವರು ನೋಡಿ, ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ನಲ್ಲಿ FIR ಮಾಡ್ತಾರೆ, ಮುಂದೆ ತನಿಖೆ ಮಾಡ್ತಾರೆ. ಅದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಅದಕ್ಕೆ ಸರ್ಕಾರ ಎಲ್ಲದಕ್ಕೂ ಕೂಡ ಭಾಗವಹಿಸೋದಿಲ್ಲ. ಅಥವಾ ಸರ್ಕಾರನೂ ಕೂಡ ಸಣ್ಣ ವಿಚಾರಗಳಿಗೂ ಕೂಡ ಸರ್ಕಾರವನ್ನು ತರೋದು ಅಷ್ಟೊಂದು ಸರಿ ಇರೋದಿಲ್ಲ. ನಾವು ಯಾರೂ ಸರ್ಕಾರದ ವತಿಯಿಂದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ಆಗ್ತಾ ಇರ್ತಕ್ಕಂಥ ರಿಜಿಸ್ಟರ್ ಆಗ್ತಾ ಇರ್ತಕ್ಕಂಥ FIRಗಳಿಗೆ ನಾವೆಲ್ಲ ಯಾವುದೇ ರೀತಿಯ ಡೈರೆಕ್ಷನ್ಸ್ ಆಗಲಿ ಅಥವಾ ಯಾವುದನ್ನು ಕೂಡ ನಾವು ಭಾಗವಹಿಸೋದಿಲ್ಲ. ಸರ್, ಈಗ ಕಳೆದ ವರ್ಷ BJP ಅನವಶ್ಯಕವಾಗಿ ಸರ್ಕಾರವನ್ನು ಟಾರ್ಗೆಟ್ ಮಾಡಿದೆ ಅಂತ ಹೇಳ್ತಾ ಇದ್ವಿ. ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಏನು ಹೇಳಕ್ಕೆ ಬಯಸ್ತೀರ? ಅಲ್ಲ, ಅವರಿಗಿಷ್ಟೇ ನಾನು ಹೇಳೋದು, ರಾಜ್ಯದ ಅಭಿವೃದ್ಧಿಗೆ, ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು ಅಂತ ಹೇಳಿ ನಮ್ಮ ಶೀರ್ಷಿಕೆಯಲ್ಲಿ ನಾವು ಹೇಳ್ಕೊಂಡಿದ್ದೇವೆ. ಅದಕ್ಕೆ ವಿರೋಧ ಪಕ್ಷದವರು ಕೂಡ ಸಹಕರಿಸಿದರೆ ಭಾಳ ಒಳ್ಳೆಯದು. ಅವರನ್ನು ವಿನಂತಿ ಮಾಡಿಕೊಳ್ತೇನೆ. ಟೀಕೆ ಮಾಡೋದರಲ್ಲಿ ನಾವು ಯಾರು ಕೂಡ ನಮ್ಮನ್ನು ಟೀಕೆ ಮಾಡಬೇಡಿ ಅಂತ ಹೇಳೋದಿಲ್ಲ. ಆದರೆ ಪಾಸಿಟಿವ್ ಕ್ರಿಟಿಸಿಸಮ್ ಇದ್ದರೆ ಅದು ಒಳ್ಳೆಯದಾಗುತ್ತೆ. ಮತ್ತು ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ರಾಜ್ಯದ ಹಿತದೃಷ್ಟಿಯಿಂದ, ಜನಸಮುದಾಯದ ಹಿತದೃಷ್ಟಿಯಿಂದ ಅವರು ಕೊಟ್ಟರೆ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಸರ್, 2025ರಲ್ಲಿ ಹೊಸ ರಾಜಕೀಯ ಬದಲಾವಣೆಗಳೇನಾರಾದರೆ ಪರಮೇಶ್ವರರು ಹೊಸ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ಸಿಗದ ನಿರ್ವಹಣೆ ಮಾಡಲಿಕ್ಕೆ ಸಿದ್ಧ ಇದ್ದೀರ. ರಾಜಕೀಯ ಬೆಳವಣಿಗೆಗಳು ನಿಮಗೂ ಗೊತ್ತಿದೆ ಒಂದು? ನನಗೇನು ಗೊತ್ತಿಲ್ಲ. ನೀವು ನನಗೆ ಗೊತ್ತಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರ. ನನಗೇನು ಗೊತ್ತಿಲ್ಲ. ಹೊಸ ಜವಾಬ್ದಾರಿ ಬಂದರೆ ನಿರ್ವಹಣೆಗೆ ಸಿದ್ಧ ಇದ್ದೀರಾ ಸರ್? ಯಾವ ಜವಾಬ್ದಾರಿ ನಾವು ಇಲ್ಲಿಯವರೆಗೆ ನಮ್ಮ ಪಕ್ಷ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಾಗಲೂ ಕೂಡ ಅದನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೇನೆ. ನಾನು 1987ರಲ್ಲಿ ಪಕ್ಷಕ್ಕೆ ಸೇರಿದಂಥ, ನಾನು ಹೊರದೇಶದಿಂದ ಬಂದ ಮೇಲೆ ಪಕ್ಷಕ್ಕೆ 87ರಲ್ಲಿ ದಾಖಲಾಗಿದ್ದೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನಮ್ಮ ಪಕ್ಷದಲ್ಲಿ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಾಗಲೂ ಮಾಡ್ಕೊಂಡು ಬಂದಿದ್ದೇನೆ. ಅದಕ್ಕೆ ವ್ಯತಿರಿಕ್ತವಾಗಿ ಯಾವುದನ್ನು ಮಾಡಿದ್ದೇನೆ. ಸರ್, ಇನ್ನೊಂದು ಸರ್, ನಿರ್ಮಲಾ ಸೀತಾರಾಮನ್ ಅವರು ಒಂದು ಹೇಳಿಕೆ ನೀಡಿದ್ದಾರೆ, ಪೆಟ್ರೋಲನ್ನು GST ವ್ಯಾಪ್ತಿಗೆ ತರಬೇಕು ಅನ್ನುವಂಥದ್ದು, ಅದಕ್ಕೆ ರಾಜ್ಯಗಳು ಸಹಮತ ಕೊಡಬೇಕು ಅನ್ನುವಂಥದ್ದು. ನಮ್ಮ ರಾಜ್ಯದ ಸಹಮತ ಇದೆಯಾ ಅಂತ ಸರ್? ಅದಕ್ಕೆ ಅಲ್ಲ, ಇದು ರಾಜ್ಯದಲ್ಲಿ ಈ GST ಗೊಂದಲ ಏನಿದೆ ಅದನ್ನು ಬಗೆಹರಿಸುವ ದೃಷ್ಟಿಯಿಂದ ಏನು ಕ್ರಮ ತಗೋಬೇಕು ರಾಜ್ಯ ಸರ್ಕಾರ ಅದನ್ನು ತಗೊಳ್ತೇವೆ.
ಒಂದು ವೇಳೆ ಅದು ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಅನ್ನೋದಾದರೆ ತಗೊಳ್ತಾರೆ. ಅನುಕೂಲ ಆಗುತ್ತಾ ಸರ್ ಜಿ ಎಸ್ ಟಿ ವ್ಯಾಪ್ತಿ ತಂದ್ರೆ ಸರ್? ಎಕ್ಸಾಮಿನ್ ಮಾಡಬೇಕಲ್ಲ, ಹಾಂ ಸರ್. ಅದನ್ನು ಎಕ್ಸಾಮಿನ್ ಮಾಡಬೇಕು. ನಮ್ಮಲ್ಲಿ ಈಗ ಫೆಬ್ರವರಿ ಮಾರ್ಚಲ್ಲಿ ನಮ್ಮ ಬಡ್ಜೆಟ್ ಬರುತ್ತೆ, ಅದನ್ನು ಲೆಕ್ಕಾಚಾರ ಮಾಡಿಕೊಂಡು ಆ ನಂತರ ತೀರ್ಮಾನ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಇನ್ನೊಂದು ಆರೋಪನೂ ಮಾಡಿದ್ದಾರೆ ಅವರು, ರಾಜ್ಯ ಸರ್ಕಾರಗಳು ಒಪ್ಪಲ್ಲ ಇದಕ್ಕೆ ಜಿ ಎಸ್ ಟಿ ವ್ಯಾಪ್ತಿಗೆ ತರೋಕೆ ಅನ್ನೋಂಥದ್ದು ಸರ್. ಅಲ್ಲ, ಒಪ್ಪುವಂತೆ ಮಾಡಬೇಕಲ್ಲ, ಒಪ್ಪುವಂಥ ಪ್ರಪೋಸಲನ್ನು ಕೊಟ್ಟಾಗ ಒಪ್ತಾರೆ. ಬಹುಶಃ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗುತ್ತೆ ಅದರಿಂದ ಅಂದರೆ ಯಾಕೆ ಒಪ್ತಾರೆ? ಅಂಥ ವಾತಾವರಣವನ್ನು ಕೇಂದ್ರ ಸರ್ಕಾರ, ಹಣಕಾಸಿನ ಸಚಿವರು ಸೃಷ್ಟಿ ಮಾಡಬೇಕು, ಆಗ ಎಲ್ಲರೂ ಒಪ್ತಾರೆ. ಹೊಸ ವರ್ಷಾಚರಣೆ ಆರಂಭದಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ ಕಲಬುರಗಿಯಲ್ಲಿ ಜನವರಿ 4ನೇ ತಾರೀಕು. ದೊಡ್ಡ ಮಟ್ಟದ ಪ್ರತಿಭಟನೆ ಅಂತಿದ್ದಾರೆ ಸರ್. ಹೇಗೆ ಸರ್ ಪ್ರಿಯಾಂಕ್ ಖರ್ಗೆ ಅವರ ವಿಚಾರಕ್ಕೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ತಗೊಳ್ಳಿಲ್ಲ ಅಂದರೆ ರಾಜೀನಾಮೆ ಕೊಡ್ಬೇಕು. ನೋಡಿ, ನಿನ್ನೇನು ಕೂಡ ನಾನು ಸ್ಪಷ್ಟಪಡಿಸಿದ್ದೇನೆ. ಪ್ರಿಯಾಂಕ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ, ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಈಗ ನಾವು ಕೂಡ ಅದನ್ನು ಈಗ ಏನು CODಗೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡೋಣ. ಪ್ರಿಯಾಂಕ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಈಗ ಸಿ ಟಿ ರವಿ ಅವರು ಡಿ ಜಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಅವರು ಈ ಒಂದು ಪ್ರಭಾವ ಬೀರಿದ್ದಾರೆ ಪ್ರಕರಣದಲ್ಲಿ ಮತ್ತು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಗಳಿಗೆ ಸುತ್ತಿದ್ದು ಅವರ ಒಂದು ಸೂಚನೆ ಮೇರೆಗೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಸರ್. DG ಅವರು ಉತ್ತರ ಕೊಡ್ತಾರೆ ಅದಕ್ಕೆ. ಅಲ್ಲ, ಗೃಹ ಸಚಿವರು ನೀವು ಇದ್ದೀರಿ. ನಾನು ಉತ್ತರ ಕೊಡೋದಿಲ್ಲ, ನನಗೆ ಕೊಟ್ಟಿದ್ರೆ ನಾನು ಉತ್ತರ ಕೊಡ್ತಿದ್ದೆ. ಅಲ್ಲ, ನಿಮ್ಮನ್ನು ಮೀರಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂತಾರೆ. ನೋಡಿ, ಹಾಂ ಸರ್. DG ಅವರಿಗೆ ಪತ್ರ ಬರೆದಿದ್ದಾರೆ, DG ಉತ್ತರ ಕೊಡ್ತಾರೆ ಅದಕ್ಕೆ. ಸರ್, ಪೊಲೀಸರು ಅವತ್ತು ತಮ್ಮ ಡೈರೆಕ್ಷನ್ ಮೇಲೆ ಆ ರೀತಿ ನಡ್ಕೊಂಡ್ರ ಸರ್, ಅಥವಾ ತಮ್ಮ ಗಮನಕ್ಕೆ ತಂದಿದ್ರ ಸರ್ ಆ ಘಟನೆ? ಎಲ್ಲವೂ ಕೂಡ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಏನು ಆದೇಶ ಮಾಡ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಅದನ್ನು ಪಾಲಿಸ್ತಾರೆ. ಬೇರೆಯವರು ಹೇಳುವಾಗ ಅದನ್ನು ಅವರು ಅಷ್ಟೊಂದು ಪಾಲಿಸೋದಕ್ಕೆ ಸಾಧ್ಯ ಇರೋದಿಲ್ಲ. ಅವರು ಆಪಾದನೆ ಮಾಡಿದ್ದಾರೆ, ಅದನ್ನು DG ಅವರು ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ. ಸರ್, ಈಗ CID ಯಾವ ರೀತಿ ಮಹಾಜರ್ ಅಂತ ಅವರು ಮತ್ತೆ ಕೇಳಿದ್ದಾರೆ CIDನವ್ರಿಗೆ. ಅಲ್ಲಿ ಘಟನೆ ಮರು ಸೃಷ್ಟಿ ಮಾಡ್ತಾರೋ ಸದನದಲ್ಲಿ ಅಥವಾ ಖಾಲಿ ಸದನದ ಮಹಾಜರ್ ಮಾಡ್ತಾರೋ ಅನ್ನೋ ಗೊಂದಲ. ಅದು ಅವ್ರ ತೀರ್ಮಾನ ಅಲ್ಲ, ಅವ್ರ ತೀರ್ಮಾನ. CIDನವ್ರಿಗೂ CIDನವರಿಗೆ ನಾವೀಗ ಹ್ಯಾಂಡ್ ಓವರ್ ಮಾಡಿದ್ದೀವಿ ಕೇಸಸನ್ನು, ನೀವು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತೇಳಿ. ಅವರು ಯಾವ ರೀತಿ ಯಾವ ಮೆಥಡಾಲಜಿ ಉಪಯೋಗಿಸ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದೀವಿ. ಅಲ್ಲ ಸರ್, ಒಂದು ವೇಳೆ ಮಹಜರಿಗೆ ಕೊಡದಿದ್ದರೆ ಆ ಪ್ರಕರಣದ ಗಾಂಭೀರ್ಯತೆ ಕಡಿಮೆ ಆಗಲ್ವಾ ಅಂತ? ಅಲ್ಲ, ಅವ್ರು ನೋಡೋಣ, ಸಭಾಪತಿಗಳಿಗೂ ಅವ್ರಿಗೂ ಕೂಡ ಈ ಇಶ್ಯೂ ಮುಗಿಸ್ಬೇಕು ಅನ್ನೋದಿರುತ್ತಲ್ವಾ. ಹಾಂ ಸರ್. ಸಭಾಪತಿಗಳಿಗೂ ಕೂಡ ಈ ಇಶ್ಯೂವನ್ನು ದೊಡ್ಡದಾಗಿ ಬೆಳೆಸೋದಕ್ಕೆ ಬೇಡ ಅಂತೇಳಿ ಅವ್ರಿಗೂ ಇರುತ್ತೆ. ಇನ್ನೂ ಅನುಮತಿ ಕೊಟ್ಟಿಲ್ಲ ಸರ್. ಅದನ್ನು ಅವರು ತೀರ್ಮಾನ ತಗೊಳ್ತಾರೆ, ಸಭಾಪತಿಗಳು ತೀರ್ಮಾನ ತಗೊಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್.